ಓಂ ಶ್ರೀ ಅಂಜನಾದೇವಿಯೈ ನಮೋ ನಮಃ. ತುಲಾರಾಶಿಯ ಮೇ ತಿಂಗಳ ಭವಿಷ್ಯ 2026 ಭಾಗ್ಯಗಳು ನಿಮ್ಮ ಹಿಂದೆಯೇ ಬರುತ್ತದೆ. ವಿಧಿಯ ಮಹಾ ದೊಡ್ಡ ಬದಲಾವಣೆ ಆಗುತ್ತೆ. ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವೀಕ್ಷಕರೇ. ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಕಾಳಿಕಾದೇವಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಮುಚ್ಚು ಮರೆ ಇಲ್ಲದೆ ನೇರವಾಗಿ ಮಾತನಾಡುತ್ತೀರಾ, ನೇರವಾಗಿ ವ್ಯವಹರಿಸುತ್ತೀರಾ ಮತ್ತು ಆತುರ ಸ್ವಭಾವ ನಿಮ್ಮದಲ್ಲ. ಮತ್ತು ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ಮೊದಲೇ ನಿಮಗೆ 7 ಸೆನ್ಸ್ ಅಂತಾರಲ್ಲ, ಆ 7 ಸೆನ್ಸ್ ನಿಮಗೆ ಹೊಡಿತಾ ಇರುತ್ತೆ. ಮತ್ತು ಚಿತ್ರಕಲೆಯಲ್ಲಿ ಅಥವಾ ಏನಾದರೂ ಒಂದು ವಿಭಿನ್ನ ಶೈಲಿಯಲ್ಲಿ ಅದನ್ನು ಬರೆಯೋದಾಗಲಿ ಅಥವಾ ಒಂದು ಅಲಂಕಾರವನ್ನು ಮಾಡೋದಾಗಲಿ ಅದರ ಮೇಲೆ ಬಹಳಷ್ಟು ಆಸಕ್ತಿ ಇರುತ್ತೆ. ಮತ್ತು ಚಿತ್ರಕಲೆಯ ಮೇಲೆ ಬಹಳಷ್ಟು ರೀತಿಯಾದಂಥ ಆಸಕ್ತಿಯು ಕೂಡ ಇರತಕ್ಕಂಥದ್ದು. ಮತ್ತು ನಿಮ್ಮ ಬುದ್ಧಿಶಕ್ತಿ ಹಾಗೂ ಮಾನಸಿಕ ಧೈರ್ಯ ಬಹಳಷ್ಟು ಚೆನ್ನಾಗಿರುತ್ತೆ. ಯಾವುದೇ ವಿಷಯವನ್ನು ಹೇಳಿದ್ರೂ ಕೂಡ ಬಹಳಷ್ಟು ಚೆನ್ನಾಗಿ ಗ್ರಹಿಕೆಯನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಈ ಒಂದು ತಿಂಗಳಿನಲ್ಲಿ. ಮತ್ತು ನೀವು ಬಹಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯು ಕೂಡ ನೀವು ಆಗಿರ್ತೀರಾ. ನೋಡಿ, ವಿಶೇಷವಾಗಿ ನೀವು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಭಾಗ್ಯ ನಿಮ್ಮ ಹಿಂದೆನೇ ಬರುವಂತಹ ಸಾಧ್ಯತೆ ಇದೆ. ಅಂದರೆ ಒಂದು ಒಳ್ಳೆಯ ಲಕ್ಷಣಗಳು ನಿಮ್ಮ ಹಿಂದೆನೇ ಬರುತ್ತೆ. ನಿಮ್ಮ ಡ್ರೀಮ್ ಏನಿದೆ ಅದು ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ಪ್ರಯತ್ನವನ್ನು ಪಡ್ತಾನೆ ಇರ್ತೀರಾ. ನೋಡಿ, ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ನೋಡಿ, ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನು ಮೆರೆಯುವ ಅವಕಾಶವೂ ಕೂಡ ಸಿಗುತ್ತದೆ. ಅಂದರೆ ನಿಮ್ಮದೇ ಮೇಲುಗೈ ಇರತಕ್ಕಂಥದ್ದು. ಅಂದರೆ ನಿಮ್ಮ ಪ್ರತಿಭೆಯನ್ನು ಸಾಕಷ್ಟು ಜನ ಗುರುತಿಸ್ತಾರೆ. ನಿಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಕಂಪನಿಯ ಯಾರು CEO ಅಂತಾರಲ್ಲ, ಆ CEO ಆಗಿರ್ಬೋದು ಅಥವಾ ನಿಮ್ಮ ಡೈರೆಕ್ಟರ್ ಆಗಿರ್ಬೋದು, ಅವರು ನಿಮ್ಮನ್ನು ಬಹಳಷ್ಟು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಮಾನ ಸನ್ಮಾನ ಹಾಗೂ ಗೌರವ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದಿನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರಶಂಸೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದಕ್ಕೆ ನಾನೇನು ಹೇಳಿದೆ, ಭಾಗ್ಯಗಳು ನಿಮ್ಮ ಹಿಂದೆಯೇ ಬರ್ತಾ ಇರುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕ್ಯಾಚ್ ಮಾಡ್ಕೊಳ್ಳೋದನ್ನು ನೀವು ಕಲ್ಕೋಬೇಕು, ಈ ಅಂಜನ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನು ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮಗೆ ಉತ್ತಮವಾದಂತಹ ಕಾರ್ಯನಿರ್ವಹಣೆಯನ್ನು ಮಾಡ್ತೀರಾ ಮತ್ತು ಉತ್ತಮವಾದಂತಹ ಸಮಯ ಕೂಡ ಬರುವಂತಹ ಸಾಧ್ಯತೆ ಇದೆ. ಅಂದರೆ ಎಲ್ಲೇ ಹೋದರೂ ಕೂಡ ನೀವೇನೇ ಒಂದು ಮಾತಾಡಿದ್ರೂ ಕೂಡ ನಿಮ್ಮದೇ ಮೇಲುಗೈ ಇರ್ತಕ್ಕಂಥದ್ದು. ಮತ್ತು ನೀವು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ನಿಮ್ಮ ಮೇಲೆ ಹೋದ ತಿಂಗಳುಗಳು ಏನೇನೋ ಆಪತ್ತುಗಳೆಲ್ಲ ಬಂದಿತ್ತಲ್ಲ, ಆ ಆಪತ್ತುಗಳೆಲ್ಲ ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ ಇದೆ. ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಏನಾದರೂ ಕ್ರಿಮಿನಲ್ ಅಥವಾ ಏನಾದರೂ ಒಂದು ಕೇಸಸ್ಗಳಾಗಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗಿ ಇದರಿಂದ ಆದಷ್ಟು ಸ್ವಲ್ಪ ಕ್ಲೀನ್ ಚಿಟ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಸರ್ಕಾರಿ ನೌಕರರಾದ ಅದು ಸಾಮಾನ್ಯವಾಗಿ ಬರುವಂಥ ಸಾಧ್ಯತೆ ಇದೆ ಈಗಿನ ಒಂದು ಸಂದರ್ಭದಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವಾಣಿಜ್ಯ ಕೆಲಸದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮಹಾ ದೊಡ್ಡ ಬದಲಾವಣೆ ಆಗುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ದೊಡ್ಡ ಹುದ್ದೆಗೆ ಹೇರುವಂಥ ಅವಕಾಶ, ಅದು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವರಿಗೆ. ಓಕೆನಾ? ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ನೀವು 15 ವರ್ಷದಿಂದ 25 ವರ್ಷದಿಂದ ನೀವು ಸಿಗದೇ ಇರುವಂತಹ ಒಂದು ಪ್ರಮೋಷನು ಅಚಾನಕ್ಕಾಗಿ ಸಿಗುವಂತಹ ಸಾಧ್ಯತೆ ಇದೆ. ಅದೇ ಮಹಾ ದೊಡ್ಡ ಬದಲಾವಣೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೋಡಿದಾಗ ವಿಶೇಷವಾಗಿ ಆದಾಯದಲ್ಲಿ ಸ್ವಲ್ಪ ನಿಧಾನವಾದರೂ ಕೂಡ ತಿಂಗಳ 15ನೇ ತಾರೀಕಿನ ನಂತರ ನಿಮಗೆಲ್ಲವೂ ಕೂಡ ಯಶಸ್ಸಾಗುತ್ತೆ ಮತ್ತು ನಿಮ್ಮ ಆದಾಯವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಆದಾಯ ಸ್ವಲ್ಪ ಏರುಪೇರು ಇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ವ್ಯಾಮೋಹಕ್ಕೆ ಒಳಗಾಗಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಇವತ್ತೇನೋ ಒಂದು ದುಡ್ಡು ಹಾಕ್ಬಿಟ್ರೆ ನಾಳೆ ಡಬಲ್ ಆಗಿಬಿಡುತ್ತೆ ಅಂತ ಹೇಳಿ ಕೆಲವು IPLಗಳನ್ನು ಆಡೋದಾಗಿರ್ಬೋದು ಅಥವಾ ಈ ಮಟ್ಕ ಅಂತ ಆಡೋದಾಗಿರ್ಬೋದು. ಅಂಥದ್ರಿಂದ ಆದಷ್ಟು ನೀವು ದೂರ ಇದ್ದಷ್ಟು ಬಹಳಷ್ಟು ನಿಮಗೆ ಒಳ್ಳೆಯದು. ಯಾಕೆಪ್ಪ ಅಂತ ಹೇಳಿದ್ರೆ ಅದರಿಂದ ನಿಮಗೆ ಬಹಳಷ್ಟು ಹಣ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಪ್ರಿಡಿಕ್ಷನ್ಸ್ ಎಲ್ಲ ಬಹಳಷ್ಟು ತಪ್ಪಾಗ್ತಾ ಹೋಗುತ್ತೆ. ಆದಷ್ಟು ನೀವು ಈ ತಿಂಗಳು ಸ್ವಲ್ಪ ಅಂಥದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು
ವ್ಯಾಪಾರದಲ್ಲಿ ನೋಡಿ, ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ನೋಡಿ, ವ್ಯಾಪಾರದಲ್ಲಿ ಭಾಳ ಕ್ರಿಯೇಟಿವ್ ಇಂದ ನೀವು ಬಿಸ್ನೆಸ್ಸನ್ನು ಮಾಡ್ತೀರಾ. ನೀವೊಂದು ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗಾಗಿದ್ದರೆ, ಅಥವಾ ಒಂದು ಇಂಟೀರಿಯರ್ ಬಿಸ್ನೆಸ್ ಮಾಡುವಂಥವ್ರಾಗಿದ್ದರೆ, ಅಥವಾ ಮನೆಯ ಉಪಕರಣಗಳ ವ್ಯಾಪಾರಸ್ಥರಾಗಿದ್ದರೆ ಅಂಥವರಿಗೆ ಈ ತಿಂಗಳು ಅದೃಷ್ಟದ ತಿಂಗಳು. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ಗಳನ್ನು ಮಾಡೋರಿಗಾಗಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗಾಗಿರ್ಬೋದು, ಅಂಥವರಿಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಲಂಕಾರಿ ಮಾಡುವಂಥ ವಸ್ತುಗಳು ಯಾವ್ಯಾವುದು, ಓಕೆನಾ, ಅಂಥ ವ್ಯಾಪಾರ ಮಾಡೋರಿಗೆ ಲಾಭವಿದೆ. ಇನ್ನು ರೈತ ಬಾಂಧವರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅಥವಾ ಮಂಡಿ ವ್ಯಾಪಾರವನ್ನು ಮಾಡುವಂಥವ್ರಿಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ರೈತರು ತರಕಾರಿ ಬೆಳೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಿನಲ್ಲಿ ನೀವು ಅಪೇಕ್ಷೆ ಪಟ್ಟಿದ್ದಕ್ಕಿಂತಲೂ ಕೂಡ ಹೆಚ್ಚು ಅಧಿಕವಾದಂಥ ಧನಲಾಭ ಉಂಟಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ಅದು ಕೌಟುಂಬಿಕ ಜೀವನ. ನೋಡಿ, ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಸಾಧಾರಣವಾದಂಥ ಲವಲವಿಕೆ ಇರುತ್ತೆ, ಓಕೆನಾ. ನೀವು ನಿಮ್ಮ ಪತ್ನಿಯ ಮೇಲೆ ಸ್ವಲ್ಪ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಜಗಳ ಆಡುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಆದಷ್ಟು ನೀವೇನೇ ಸಮಸ್ಯೆಗಳಿದ್ರೂ ಕೂಡ ಕುಂತು ನೀವೇ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ. ಎಷ್ಟೇ ಜಗಳ ಆಡಿ, ರಕ್ತ ಬರಂಗೆ ಜಗಳ ಆಡಿದ್ರೂ ಕೂಡ ಅಷ್ಟೇ, ತಿರ್ಗಾ ನೀವು ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಅನ್ನೋದು ಇರುತ್ತೆ. ಅದು ಯಾವ ವ್ಯಕ್ತಿ, ಮೂರನೇ ವ್ಯಕ್ತಿ ಬಂದು, ಅಥವಾ ನಿಮ್ಮ ಮನೆಯವರು ಅಥವಾ ಅವ್ರ ಮನೆಯವರು ಬಂದು ಏನೇ ಒಂದು ಉಪ್ಪು ಖಾರ ಹಾಕಿ ಬಿಡ್ಸಾಕ್ ಪಡ್ತ್ರೂ ಅದು ನಿಮ್ಮಿಂದ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟೇ ನೀವು ಗಟ್ಟಿಯಾಗಿರ್ತೀರ. ಜಗಳಗಳು ಸಾಮಾನ್ಯವಾಗಿರುತ್ತೆ. ನಿಮ್ಮ ಬಾಂಧವ್ಯ ಕೂಡ ದೂರವಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಏನಾದರೂ ನಿಮ್ಮ ಒಂದು ಡಿವೋರ್ಸ್ ಲೆವೆಲ್ಗೆ ಹೋಗಿಬಿಟ್ಟಿದ್ರೆ, ಅಥವಾ ಈ ತಿಂಗಳಿನಲ್ಲಿ ಏನಾದರೂ ಒಂದು ಇಯರಿಂಗ್ಸ್ ಇದೆಯಪ್ಪ ಅಂತ ಹೇಳಿದ್ರೆ ಅದು ನಿಮ್ಮ ಪರವಾಗಿ ಜಯವಾಗುವಂತಹ ಸಾಧ್ಯತೆ ಇದೆ. ಇಬ್ಬರೂ ಕೂಡ ಕೂಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಬರೇ ರೊಮ್ಯಾನ್ಸ್ ಮಾಡೋದೇ ಆಗೋಗ್ಬಿಡುತ್ತೆ. ಯಾಕೆಂದರೆ ಅದು ಮೆಂಟಲಿ, ಸೆಕ್ಶುವಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಭಾಳಷ್ಟು ರೊಮ್ಯಾನ್ಸಲ್ಲಿ ಇರುತ್ತೆ. ಆದರೆ ನೀವು ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ದೇಹವನ್ನು ಆದಷ್ಟು ಹಿಡಿತವನ್ನು ಇಟ್ಕೊಳ್ಳಿ. ಇಲ್ಲದಿದ್ದರೆ ಅದು ನಿಮಗೆ ಭಾಳಷ್ಟು ಕಂಟಕವಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಖುಷಿಯಲ್ಲಿ, ಮಾತಿನ ಭರದಲ್ಲಿ, ಅಥವಾ ಅವರೊಟ್ಟಿಗೆ ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಮಾತಾಡಿದ ಅಂತ ಹೇಳಿಬಿಟ್ಟು ನೀವು ದೈಹಿಕವಾಗಿ ದೇಹ ಸಂಪರ್ಕವನ್ನು ಮಾಡೋದನ್ನು ಏನಾದರೂ ಮಾಡಿದ್ರೆ ಅದು ನಿಮಗೆ ಒಂದಲ್ಲ ಒಂದು ದಿವಸ ಭಾಳಷ್ಟು ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಎಲ್ಲೇನೋ ತಪ್ಪು ಮಾಡಿಬಿಟ್ರಂತ ಹೇಳುತ್ತೆ. ಹಾಗಾಗಿ ಅಂಥದ್ರಿಂದ ಸ್ವಲ್ಪ ಆದಷ್ಟು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು. ನಾವೇನೇ ಮಾತಾಡಿದ್ರು ಕೂಡ ನಾವೇನೇ ವಿಚಾರಗಳನ್ನು ಹೇಳಿದ್ರು ಕೂಡ ನೇರವಾಗಿ ಹೇಳ್ತೀವಿ. ನೋಡಿ, ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಯಲ್ಲಿ ನೋಡಿ, ಆರೋಗ್ಯವಾಗಿ ಈ ಒಂದು ತಿಂಗಳಿನಲ್ಲಿ ಸಾಮಾನ್ಯವಾಗಿರುತ್ತೆ. ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ನಿದ್ರಾಹೀನತೆ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಯೋಗ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ಬಹಳಷ್ಟು ರೀತಿಯಾದಂಥ ಶುಭವಾಗುತ್ತೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಆದಷ್ಟು ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಆದಷ್ಟು ನೀವೇನಿವಾಗ ಹಾಕಿದ್ದಕ್ಕಿಂತಲೂ ಇನ್ನೊಂಚೂರು ಹೆಚ್ಚಿಗೆ ಇನ್ನೊಂಚೂರು ಸ್ವಲ್ಪ ಎಫರ್ಟ್ ಅನ್ನೋದು ಹಾಕಿಬಿಟ್ರೆ ನಿಮಗೆ ಭಾಳಷ್ಟು ರೀತಿಯಾದಂಥ ಒಳಿತನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ತುಲಾ ರಾಶಿಯ ಮೇ ತಿಂಗಳ ಭವಿಷ್ಯ 2026. ನನ್ನ ಮಾಹಿತಿನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಕಾಳಿಕಾ ದೇವಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಯಾವುದೇ ಹಿತಶತ್ರುಗಳಾಗಿರ್ಬೋದು, ಹೊರಗಿನ ಶತ್ರುಗಳಾಗಿರ್ಬೋದು, ಒಳಗಿನ ಶತ್ರುಗಳಾಗಿರ್ಬೋದು, ಅಂತಹ ಶತ್ರುಗಳೆಲ್ಲರೂ ಕೂಡ ನಿರ್ಮೂಲನೆ ಆಗುತ್ತೆ. ಮತ್ತು ಆ ಶತ್ರುಗಳ ಕೆಟ್ಟ ಕಣ್ಣಿನ ದೃಷ್ಟಿಯೂ ಕೂಡ ನಿಮ್ಮ ಹತ್ರನೂ ಕೂಡ ಅದು ನುಸುಳೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳುವಂಥದ್ದು. ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.